ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಶುಕ್ರವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಶುಕ್ರವಾರ ಅಂದರೆ ಗೊತ್ತೇ ಇದೆ, ಬೆಳಿಗ್ಗೆ ಬೇಗನೆ ಇದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆನೂ ಕೂಡ ಮುಗಿಸ್ಕೋತೀನಿ. ಇವತ್ತು ಕೂಡ ಹಾಗೆಯೇ ಬೆಳಿಗ್ಗೆ ಬೇಗನೆ ಪೂಜೆನ ಮುಗಿಸ್ಕೋತಾ ಇದ್ದೀನಿ. ಬೇಗ ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಆ ಥರ ಏನೂ ಇಲ್ಲ. 7 ಗಂಟೆ 7:30 ಅಷ್ಟರಲ್ಲೆಲ್ಲ ಪೂಜೆನ ಮುಗಿಸ್ಕೋತೀನಿ. ಹಾಗೆ ಬೆಳಗಿನ ತಿಂಡಿಗೋಸ್ಕರ ಅಂತ ಗೀ ರೈಸ್ ಮತ್ತು ಕೂಟ್ ಕೂಡ ಮಾಡಿದ್ದೆ, ಅಂದರೆ ವೆಜಿಟೇಬಲ್ ಕುರ್ಮಾ. ಅದರ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೆ ಅಲ್ವಾ, ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಆ ರೆಸಿಪಿ ಏನು ಶೇರ್ ಮಾಡ್ತಾ ಇಲ್ಲ. ನಿನ್ನೆ ಒಂದು ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಹಾಕಿದ್ದೆ, ಹಾಗೆಯೇ ಅದಕ್ಕೆ ಸ್ಟಿಚಿಂಗ್ ವಿಡಿಯೋ ಬೇಕಾ ಅಂತ ಕೂಡ ಕೇಳಿದ್ದೆ. ತುಂಬ ಜನ ಬೇಕು ಅಂತ ಕಮೆಂಟ್ ಮಾಡಿದ್ದೀರಾ, ತುಂಬ ಜನಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಅದನ್ನು ಸಿಂಪಲ್ ಆಗಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆಯೇ ಕಟ್ ಮಿರ್ಚಿ ಚಾಟ್ ಅಂತ ನಿಮಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೆ ಆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಆಯಿತಾ. ಪೂಜೆನೆಲ್ಲ ಮುಗಿಸ್ಕೊಂಡಿದ್ದಾಯಿತು, ಹಾಗೆ ತಿಂಡಿನೂ ಕೂಡ ತಿಂದಿದ್ದಾಯಿತು. ಇನ್ನು ಇವತ್ತು ನಾನು ವೇರ್ ಮಾಡಿರೋಂಥ ಬ್ಲೌಸ್ ಇದೆ ಅಲ್ವಾ, ಇದನ್ನು ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು. ಇದೇ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಸ್ಲೀವ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮಗೋಸ್ಕರ ಅಂತಲೇ ಸಿಂಪಲ್ ಆಗಿ ಬ್ಲೌಸ್ನ ಹೊಲ್ಕೊಂಡಿದ್ದು ಈ ಸೀರೆಗೆ. ನಿಮಗೂ ಸಿಂಪಲ್ ಆಗಿ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು, ಹಾಗೆಯೇ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ತೋರಿಸ್ಬೇಕಾಗಿತ್ತು. ಹಾಗಾಗಿ ಈ ಡಿಸೈನ್ನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇನ್ನು ನೀವು ಡಿಸೈನ್ಗಳನ್ನು ಕೂಡ ಶೇರ್ ಮಾಡಿ ಅಂತ ಕೇಳ್ತಿದ್ದೀರಾ. ಏನು ಗೊತ್ತಾ, ನಿಮಗೆ ಬೇಸಿಕ್ ಒಂದು ಗೊತ್ತಾಗ್ಬಿಡ್ತು ಅಂತ ಅಂದರೆ, ಇನ್ನು ಯೂಟ್ಯೂಬ್ನಲ್ಲಿ ತುಂಬ ಜನ ತುಂಬ ಡಿಸೈನ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ಬ್ಯಾಕ್ ಡಿಸೈನ್ ಆಗಿರ್ಬೋದು, ಬೋಟ್ ನೆಕ್ ಡಿಸೈನ್ಸ್ ಆಗಿರ್ಬೋದು, ಫ್ರಂಟ್ ನೆಕ್ ಡಿಸೈನ್ಸ್ಗಳಾಗಿರ್ಬೋದು, ಎಲ್ಲ ಕೂಡ ಅಪ್ಲೋಡ್ ಮಾಡಿರ್ತಾರೆ. ನಿಮಗೆ ಬೇಸಿಕ್ ಒಂದು ಗೊತ್ತಾಯಿತು ಅಂತಂದರೆ ಆ ವಿಡಿಯೋಸ್ಗಳನ್ನ ನೀವು ಬೇರೆಯವ್ರು ಹಾಕಿರುವಂಥ ವಿಡಿಯೋಸ್ಗಳನ್ನ ನೋಡಿಕೊಂಡು ನಿಮ್ಮ ಬ್ಲೌಸ್ಗಳನ್ನ ಡ್ರೆಸ್ಗಳನ್ನ ಡಿಸೈನ್ ಮಾಡ್ಕೋಬೋದು. ನಾನು ಬೇಸಿಕ್ ಆಗಿ ಮಾತ್ರ ಹೇಳ್ಕೊಡ್ತೀನಿ ಅಷ್ಟೇ. ಅದರಲ್ಲೂ ಕೂಡ ನಾನು ಹೆಂಗೆ ಕಲ್ತ್ಕೊಂಡಿದ್ದೀನಿ, ನನಗೆ ಯಾವ್ದು ಈಸಿ ಅನಿಸಿದೆ ಅದನ್ನು ಮಾತ್ರ ನಾನು ಶೇರ್ ಮಾಡೋದಕ್ಕಾಗೋದು. ಮತ್ತು ತುಂಬ ಜನ ಕೇಳ್ತಿರ್ತೀರ 32, 34, 36, 38 ಈ ಥರ ತೋರಿಸಿ ಅಂತ. ನಾನು ಯಾವ ರೀತಿ ಕಟ್ ಮಾಡ್ತೀನಿ ನೋಡ್ಕೊಳ್ಳಿ, ಅದಕ್ಕೆ ನೀವು ಸೈಜ್ನ ಇನ್ಕ್ರೀಸ್ ಮಾಡಿಕೊಂಡ್ರೆ ಆಯಿತು. ಸೇಮ್ ಅದೇ ಥರ ಫಿಟ್ಟಿಂಗ್ ಬರುತ್ತೆ, ಬರೀ ಸೈಜ್ ಮಾತ್ರ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಷ್ಟೇ. ನೀಟಾಗಿ ನೋಡ್ಕೊಳ್ಳಿ, ನಿಮಗೇನೆ ಅರ್ಥ ಆಗುತ್ತೆ. ಇನ್ನು ಸ್ಟಿಚಿಂಗ್ ವಿಡಿಯೋ ನೋಡೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಕೂಡ, ಅಂದರೆ ಸ್ಟಿಚಿಂಗ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋರು ಕೂಡ ಒಮ್ಮೆ ಈ ವಿಡಿಯೋನ ನೋಡಿ, ನಿಮಗೂ ಕೂಡ ಇಂಟ್ರೆಸ್ಟ್ ಬರ್ಬೋದು. ಎಷ್ಟು ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ನಮ್ಮ ಬ್ಲೌಸ್ಗಳನ್ನ ನಾವೇ ಅಂತ. ನೆನ್ನೆನೇ ನಾನು ಈ ಥರ ನೀಟಾಗಿ ಮಾರ್ಕ್ ಎಲ್ಲ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನು ಯಾವ ರೀತಿ ಬ್ಯಾಕ್ ನೆಕ್ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ರೌಂಡಾಗಿ, ಅದೇ ಥರ ಅದ್ರ ಮೇಲೇ ಸ್ಟಿಚಿಂಗ್ನ ಹಾಕ್ಕೋತೀನಿ. ಹಾಗೆ ಕೆಳಗಡೆನೂ ಕೂಡ ಅದೇ ಥರ ಸ್ಟಿಚಿಂಗ್ನ ಹಾಕಿ, ನಾವು ಗುಂಡ್ಪಿನ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನೆಲ್ಲ ತೆಗೆದು ನಾವು ಎಲ್ಲಿ ಸ್ಟಿಚಿಂಗ್ನ ಹಾಕಿದ್ದೀವಲ್ವ ಅದಕ್ಕಿಂತ 1/4 ಇಂಚಂಗೆ ಬಿಟ್ಟು ಈ ಥರ ಪೀಸ್ನ ಕಟ್ ಮಾಡಿ ತೆಗಿಬೇಕು. ನಂತರ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಆವಾಗ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಬೇಕಿದ್ರೆ ಈ ಥರ ಕಟ್ ಮಾಡ್ದೇ ಅದನ್ನು ಉಲ್ಟಾ ಮಾಡಿ ನೋಡಿ, ಕಟ್ ಮಾಡಿನೂ ಕೂಡ ಉಲ್ಟಾ ಮಾಡಿ ನೋಡಿ. ಕಟ್ ಮಾಡಿ ಉಲ್ಟಾ ಮಾಡಿರ್ತೀವಲ್ವ ಅದ್ರ ಫಿನಿಶಿಂಗ್ ತುಂಬಾ ಕರೆಕ್ಟಾಗಿ ಬಂದಿರುತ್ತೆ. ಹಾಗೆ ನಾವು ಮತ್ತೆ ಕಿನಾರಿ ಹಾಕೋತೀವಲ್ವ ಇದ್ರ ಮೇಲೆ ಸ್ಟಿಚಿಂಗ್, ಆವಾಗಲೂ ಕೂಡ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಅದನ್ನು ಉಲ್ಟಾ ಮಾಡಿದ ಮೇಲೆ ಮತ್ತೆ ಬ್ಯಾಕ್ ನೆಕ್ ಏನಿತ್ತು ಅದಕ್ಕೆ ಈ ಥರ ಸ್ಟಿಚಿಂಗ್ನ ಹಾಕಿ ಕ್ಲೋಸ್ ಮಾಡ್ಕೋಬೇಕು. ಹಾಕ್ತೇನೂ ಕೂಡ ಇಟ್ಕೋಬೋದು, ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ. ಕೆಲವರು ಹಾಕೋದಿಲ್ಲ, ಕೆಲವರು ಹಾಕ್ತಾರೆ, ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸುತ್ತಲೂ ಕೂಡ ಅದೇ ರೀತಿ ಸ್ಟಿಚಿಂಗ್ನ ಹಾಕಿ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಅದಾದ ನಂತರ ಬಾಟಮ್ನಲ್ಲೂ ಕೂಡ ಅದೇ ರೀತಿ ಹೊಲಿಗೆನ ಹಾಕಿ ಕ್ಲೋಸ್ ಮಾಡ್ಕೋಬೇಕು. ನಾನು ಇದಕ್ಕೆ ಯಾವುದೇ ಥರ ಪಟ್ಟಿ ಕೊಟ್ಕೋತಾ ಇಲ್ಲ. ಯೂಶಲಿ ಪಟ್ಟಿನ ಕೊಟ್ಟಿರ್ತೀನಿ, ಕೆಲವೊಂದಕ್ಕೆ ಕೊಡೋದಿಲ್ಲ. ಬಾರ್ಡರ್ ಏನಾದ್ರೂ ದೊಡ್ಡದಾಗಿತ್ತು, ಸ್ಟಿಫ್ ಆಗಿತ್ತು ಅಂದರೆ ಪಟ್ಟಿ ಕೊಡೋದಿಲ್ಲ. ಅದೇನಾದ್ರೂ ಸಾಫ್ಟ್ ಆಗಿತ್ತು ಫ್ಯಾಬ್ರಿಕ್ ಅಂದರೆ ಪಟ್ಟಿನ ಕೊಟ್ಟು ಅದನ್ನು ಕ್ಲೋಸ್ ಮಾಡ್ಕೋತೀನಿ. ಆದಷ್ಟು ಪಟ್ಟಿನ ಕೊಡ್ದೇನೆ ನೀವು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಅದಾದ ನಂತರ ಪಟ್ಟಿನ ಕೊಟ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ನಂತರ ಇವಾಗ ಸುತ್ತಲೂ ಕೂಡ, ಅಂದರೆ ಆಮ್ ಹೋಲ್ ಹತ್ರ ಇತ್ತಲ್ವ ಆ ಪೀಸ್ನು ಕೂಡ ಇದೇ ರೀತಿ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಅಟ್ಯಾಚ್ ಮಾಡ್ಕೊಂಡಿದ ನಂತರ ಎಕ್ಸ್ಟ್ರಾ ಪೀಸ್ ಏನಿತ್ತು ಅದನ್ನು ಕಟ್ ಮಾಡಿ ತೆಗಿಬೇಕು. ಆದಷ್ಟು ಒಂದು 1/2 ಇಂಚ್ ಎಕ್ಸ್ಟ್ರಾನೇ ಬಿಟ್ಟು ಕಟ್ ಮಾಡ್ಕೊಂಡಿರ್ತೀವಿ ಮೇನ್ ಫ್ಯಾಬ್ರಿಕ್ನ. ಸ್ಟಿಚಿಂಗ್ ಎಲ್ಲ ಆದಮೇಲೆ ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿತ್ತು ಮೇನ್ ಫ್ಯಾಬ್ರಿಕ್ ಅದನ್ನು ಕಟ್ ಮಾಡಿ ತೆಗಿಬೇಕು. ನಂತರ ಇವಾಗ ಟಕ್ಗೋಸ್ಕರ 1 ಇಂಚ್ ಹಂಗೆ ಬಿಟ್ಟಿರ್ತೀವಲ್ವ, 1/2 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಟಕ್ನ ಹಾಕ್ಕೋಬೇಕು. ಇದು ಅಷ್ಟೇ ನಾನು ಕಟಿಂಗ್ ವಿಡಿಯೋದಲ್ಲೇ ಶೇರ್ ಮಾಡಿದ್ದೀನಿ. ಟಕ್ ಎಷ್ಟು ಇಂಚಸ್ ಇರಬೇಕು, ಹಾಗೆಯೇ ಎಷ್ಟು ಲೆಂತ್ ಇರಬೇಕು, ವಿಡ್ತ್ ಎಷ್ಟು ಇರಬೇಕು ಅಂತ ನೀವು ನೀಟಾಗಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ನಮಗೆ ಶೋಲ್ಡರ್ ಏನಿರುತ್ತೆ ಅದ್ರ ಮಧ್ಯಕ್ಕೇ ಇದು ಬಂದಿರುತ್ತೆ. ಇಲ್ಲಾಂದರೆ ನಾವು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಿ, ಸೊಂಟದ ಅಳತೆಗೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್
ಸೊಂಟದ ಅಳತೆ ಮತ್ತು 1 ಇಂಚ್ ಸೇರಿಸಿ 8 ಇಂಚಸ್ ಇರುತ್ತೆ. ಅದಕ್ಕೆ ನೀವು ಅರ್ಧ ಭಾಗ ಮಾಡ್ಕೋಬೇಕು. 4 ಇಂಚಸ್ಗೆ ಈ ಟಕ್ಸ್ಗಳು ಬರುತ್ತೆ ಎರಡು ಸೈಡು. ಹಾಗೆಯೇ ಬ್ಯಾಕ್ ಬ್ಲೌಸ್ ಪೀಸ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ, ಅಂದರೆ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಗಿ ರೆಡಿ ಆಯಿತು. ಇವಾಗ ಫ್ರಂಟ್ ನೆಕ್ ಡಿಸೈನ್ ಮಾಡ್ಕೋತಿದ್ದೀನಿ. ಇದನ್ನು ಅಷ್ಟೇ ನೆನ್ನೆ ವಿಡಿಯೋದಲ್ಲೇ ಪರ್ಫೆಕ್ಟ್ ಆಗಿ ಮಾರ್ಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದ್ರ ಮೇಲೆ ಸ್ಟಿಚಸ್ನ ಹಾಕಿ ಕ್ಲೋಸ್ ಮಾಡ್ಕೊಳ್ಳೋದು ಅಷ್ಟೇ. ಇದಕ್ಕೇನೋ ಕೆಳಗಡೆ ಸ್ಟಿಚಿಂಗ್ ಹಾಕ್ಕೊಳ್ಳೋ ಅಗತ್ಯ ಇಲ್ಲ, ಬರೀ ಮೇಲ್ಗಡೆ ಮಾತ್ರ ಹಾಕ್ಕೋಬೇಕು. ಕೆಳಗಡೆ ನಾವು ಪಟ್ಟಿನ ಅಟ್ಯಾಚ್ ಮಾಡ್ತೀವಲ್ವ ಎಕ್ಸ್ಟ್ರಾ, ಅದಕ್ಕೋಸ್ಕರ ಕೆಳಗಡೆ ಹಾಕ್ಕೊಳ್ಳೋ ಅಗತ್ಯ ಇಲ್ಲ. ಇವಾಗ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡಿ, ಮತ್ತು ಈ ಮೂಲೆಗಳಿರುತ್ತೆ ಅಲ್ವಾ, ಈಗ ನೀವು ಸ್ಕ್ವೇರ್ ಆಗಾದರೂ ಕಟ್ ಮಾಡಿಕೊಂಡ್ರೆ ಅದಕ್ಕೆ ಮೂಲೆಗಳಿರುತ್ತಲ್ವ, ಅಲ್ಲಿ ನೀವು ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು. ನಾನು ವಿಡಿಯೋದಲ್ಲಿ ತೋರಿಸಿರೋ ಹಾಗೆ. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದ್ಸರಿ ವಿಡಿಯೋನ ನೋಡಿ, ಅವಾಗ ನಿಮಗೆ ನೀಟಾಗಿ ಅರ್ಥ ಆಗಿಬಿಡುತ್ತೆ. ಮತ್ತು ಅದನ್ನು ಉಲ್ಟಾ ಮಾಡಿ ಈ ರೀತಿ ಮತ್ತೆ ಕ್ಲೋಸ್ ಮಾಡ್ಕೋಬೇಕು ಕಿನಾರಿನ ಹಾಕಿ, ಅಂದರೆ ಅದ್ರ ಮೇಲೆ ಇನ್ನೊಂದು ಸ್ಟಿಚಸ್ನ ಹಾಕಿ ಕ್ಲೋಸ್ ಮಾಡಿಕೊಂಡ್ರೆ ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ. ನೋಡ್ತಿರ್ಬೋದು, ನಾವು ಯಾವುದೇ ಥರ ಕ್ಯಾನ್ವಾಸ್ನ ಬಳಸ್ಕೊಂಡಿಲ್ಲ, ಬರೀ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಪೀಸ್ನ ಬಳಸ್ಕೊಂಡು ಈ ಥರ ಡಿಸೈನ್ನ ಮಾಡ್ಕೋತಾ ಇರೋದು. ನಾವು ಕಾಟನ್ ಬಟ್ಟೆನ ಬಳಸ್ಕೊಂಡ್ರೆ ಸ್ಟಿಫಾಗಿ ಕುತ್ಕೊಳ್ಳುತ್ತೆ, ಕ್ಯಾನ್ವಾಸ್ ಅಗತ್ಯ ಇಲ್ಲ. ಕೆಲವೊಂದಕ್ಕೆ ಮಾತ್ರ ಕ್ಯಾನ್ವಾಸ್ನ ಹಾಕ್ಕೋಬೇಕಾಗತ್ತೆ, ಕೆಲವೊಂದು ಡಿಸೈನ್ಗಳಿಗೆ ಕ್ಯಾನ್ವಾಸ್ ಬಳಸ್ಕೊಳ್ಳೇಬೇಕು, ಆವಾಗಲೇ ಫಿನಿಶಿಂಗ್ ಕರೆಕ್ಟಾಗಿ ಬರೋದು. ಈ ಥರ ಸಿಂಪಲ್ ಬ್ಲೌಸ್ಗಳಿಗೆಲ್ಲ ಕ್ಯಾನ್ವಾಸ್ ಅಗತ್ಯ ಇರೋದಿಲ್ಲ. ಹಾಗೆಯೇ ಅದನ್ನು ಉಲ್ಟಾ ಮಾಡಿ ಸ್ಟಿಚಿಂಗ್ ಹಾಕಿದ್ಮೇಲೆ ಮತ್ತೆ ಆರ್ಮ್ ಹೋಲ್ ಹತ್ರ ಎರಡೂ ಸೈಡು ಕೂಡ ಸ್ಟಿಚಿಂಗ್ನ ಹಾಕಿ ಕ್ಲೋಸ್ ಮಾಡ್ಕೋಬೇಕು. ಆವಾಗ ನಾವು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ಳುವಾಗ ಏರುಪೇರು ಆಗೋ ಚಾನ್ಸೇ ಇರೋದಿಲ್ಲ. ನೀಟಾಗಿ ನಾವು ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೋದು. ಹಾಗೆಯೇ ಇವಾಗ ಕೆಳಗಡೆನೂ ಕೂಡ ಈ ರೀತಿ ಸ್ಟಿಚಿಂಗ್ನ ಹಾಕಿ ಕ್ಲೋಸ್ ಮಾಡ್ಕೋಬೇಕು. ಅಂದರೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರುತ್ತಲ್ವ ಅದನ್ನು ಕಟ್ ಮಾಡ್ಕೋಬೇಕು. ಈ ಥರ ಸ್ಟಿಚಿಂಗ್ನ ಹಾಕ್ತೇನೆ ಕಟ್ ಮಾಡಿಕೊಂಡ್ರೆ ನಾನು ಮೊದಲೇ ಹೇಳಿದಾಗೆ ಕೆಲವೊಂದು ಸಾರಿ ಏರುಪೇರು ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಸ್ಟಿಚಿಂಗ್ನ ಹಾಕ್ಕೊಂಬಿಟ್ರೆ ಕರೆಕ್ಟಾಗಿ ಒಂದು ಕಡೆ ಕೂತಿರುತ್ತೆ, ನಾವು ಬೇರೆ ಪೀಸ್ಗಳನ್ನ ಅಟ್ಯಾಚ್ ಮಾಡ್ಕೊಳ್ಳುವಾಗ ತುಂಬ ಈಸಿ ಆಗುತ್ತೆ ಅಂತ. ಇವಾಗ ಅದನ್ನೆಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದಾದ್ಮೇಲೆ ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ ಇರುತ್ತಲ್ವ ಅದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಇವಾಗ ಟಕ್ಸ್ಗಳನ್ನ ಹಾಕ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದೇ ಥರ ಕಟ್ ಮಾಡ್ದೇನೆ ಕೂಡ ಟಕ್ಸ್ನ ಹಾಕ್ಕೋಬೋದು. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಕರೆಕ್ಟಾಗಿ ಬರೋದಿಲ್ಲ ಅಂತಂದರೆ ಮಧ್ಯಕ್ಕೆ ಕಟ್ ಮಾಡಿ ಆ ಸೈಡ್ ಈ ಸೈಡ್ ಎರಡು ಭಾಗ ಮಾಡಿಕೊಂಡು ಟಕ್ಗಳನ್ನ ಹಾಕ್ಕೋಬೋದು. ನಾನಿಲ್ಲಿ ಮೊದಲು ಹಾಗೇ ಹಾಕ್ಕೊಂಡೆ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಕಟ್ ಮಾಡಿ ಮತ್ತೆ ಹಾಕ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಕಟ್ಟಿಂಗ್ ವಿಡಿಯೋದಲ್ಲೇ ನೀಟಾಗಿ ಟಕ್ಸ್ಗಳನ್ನೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಇವಾಗ ಮಾರ್ಕ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದ್ರ ಮೇಲೇನೆ ಸ್ಟಿಚಸ್ನ ಹಾಕ್ಕೊಳ್ತಾ ಹೋಗೋದು. ನಾನಿಲ್ಲಿ 3 ಟಕ್ಸ್ನ ಹಾಕಿ ಕ್ಲೋಸ್ ಮಾಡ್ಕೋತೀನಿ. ಕೊನೆಯಲ್ಲಿ ಅಂದರೆ ನಾವು ಎಕ್ಸ್ಟ್ರಾ ಬೆಲ್ಟ್ ಪಟ್ಟಿ ಇರುತ್ತಲ್ವ ಅದನ್ನೆಲ್ಲ ಅಟ್ಯಾಚ್ ಮಾಡಿ ಆದ ನಂತರ ಎಕ್ಸ್ಟ್ರಾ ಏನಾದರೂ ಉಳಿದಿದ್ರೆ ಮಾತ್ರ 4ನೇ ಟಕ್ನ ಕುಟ್ಕೊಳ್ಳೋದು. ಯೂಶಲಿ ಸ್ವಲ್ಪ ಉಳಿಯುತ್ತೆ, ಅದರಲ್ಲಿ ನಾನು ಕೊನೆಯಲ್ಲಿ ಕುಟ್ಕೋತೀನಿ. ಅದು ಹೇಗೆ ಅಂತ ತೋರಿಸ್ತೀನಿ. ಇವಾಗ ಟಕ್ಸ್ ಅಂದರೆ 3 ಟಕ್ಸು ಕೂಡ ಎರಡೂ ಸೈಡು ಕಂಪ್ಲೀಟ್ ಆಗಿದೆ. ಹಾಗೆ ಇವಾಗ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಮೈನ್ ಫ್ಯಾಬ್ರಿಕ್ನ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಫ್ಯಾಬ್ರಿಕ್ 2 ಪೀಸ್ ಲೈನಿಂಗ್ ಫ್ಯಾಬ್ರಿಕ್ನ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಈ ಥರ 2 ಲೈನಿಂಗ್ ಫ್ಯಾಬ್ರಿಕ್ನ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಂಡ್ರೆ ನಮಗೆ ಈ ಬೆಲ್ಟ್ ಅನ್ನೋದು ತುಂಬ ಸ್ಟಿಫ್ ಆಗಿ ಬರುತ್ತೆ. ಇವಾಗ ಈ ರೀತಿ ಓಪನ್ ಮಾಡಿಕೊಂಡು ಒಂದು ಲೈನಿಂಗ್ ಪೀಸ್ನ ಈ ರೀತಿ ಇಟ್ಕೋಬೇಕು. ಹಾಗೆ ನಾವು ಅಟ್ಯಾಚ್ ಮಾಡ್ಕೊಂಡಿರ್ತೀವಲ್ವ ಎಕ್ಸ್ಟ್ರಾ ಪೀಸ್ ಇರುತ್ತೆ ನೋಡಿ, ಅದು ಎಲ್ಲೂ ಕೂಡ ಕಾಣಿಸ್ಬಾರ್ದು, ಅದು ಒಳಗಡೆಗೆ ಹೋಗಬೇಕು. ಆ ಥರ ನೀವು ಫೋಲ್ಡ್ ಮಾಡ್ಕೋಬೇಕು. ವಿಡಿಯೋನ ನೀಟಾಗಿ ನೋಡ್ಕೊಳ್ಳಿ, ಅವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ನಾನು ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಅಟ್ಯಾಚ್ ಮಾಡಿಕೊಂಡು ಈ ಲೈನಿಂಗ್ ಫ್ಯಾಬ್ರಿಕ್ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೋಬೇಕು. ಇವಾಗ ಎಕ್ಸ್ಟ್ರಾ ಪೀಸ್ ಏನಾದರೂ ಇದ್ದರೆ ಅದನ್ನು ಕೂಡ ಕಟ್ ಮಾಡಿ ತೆಗೆದು ಮಧ್ಯಕ್ಕೆ ಇದನ್ನು ಕಟ್ ಮಾಡಿಕೊಂಡ್ರೆ 2 ಪೀಸ್ ಸಿಗುತ್ತೆ. ಹಾಗೆಯೇ ಟಕ್ನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಬ್ಲೌಸ್ ಪೀಸ್ನ ತೊಗೊಂಡು ಸ್ವಲ್ಪ ಲೆಂತ್ ಜಾಸ್ತಿ ಇರುತ್ತೆ ನೋಡಿ, ಅಂದರೆ ಫ್ರಂಟ್ ಸೈಡ್ 4 ಇಂಚಸ್ ತೊಗೊಂಡಿರ್ತೀವಲ್ವ ಅದು ಮುಂದೆನೇ ಬರಬೇಕು. ನಿಮಗೆ ಇಟ್ಕೊಂಡ್ರೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ಯಾವ್ದು ಮುಂದೆ ಯಾವ್ದು ಹಿಂದೆ ಅಂತ. ಆ ಥರ ಇಟ್ಕೊಂಡು ನೀವು ಮೊದಲಿಗೆ ಅಟ್ಯಾಚ್ ಮಾಡಿಕೊಂಡು ಈ ಥರ ಓಪನ್ ಮಾಡಬೇಕು. ಇವಾಗ ಎಕ್ಸ್ಟ್ರಾ ಲೈನಿಂಗ್ ಪೀಸ್ ಒಂದಿರುತ್ತೆ ನೋಡಿ, ಅದ್ರ ಮೇಲೆ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಇದನ್ನು ಅಟ್ಯಾಚ್ ಮಾಡ್ಕೋಬೇಕು. ನಾನು ಮೊದಲೇ ಹೇಳಿದಾಗೆ ವಿಡಿಯೋನ ಇನ್ನೊಂದ್ಸರಿ ನಿಧಾನಕ್ಕೆ ನೋಡಿ. ನಾನು ಇದನ್ನು 2XL ಹಾಕಿದ್ದೀನಿ. ನಿಮ್ಗೇನಾದ್ರೂ ನಿಧಾನಕ್ಕೆ ಬೇಕು ಅಂದರೆ ಸೆಟ್ಟಿಂಗ್ಸ್ ಇದೆ ಅಲ್ವಾ ಯೂಟ್ಯೂಬ್ನಲ್ಲಿ, ಅಲ್ಲಿ 0.5Xಗೆ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನಿಧಾನಕ್ಕೆ ಕಾಣಿಸುತ್ತೆ. ಸ್ವಲ್ಪ ಲೆಂತಿ ವಿಡಿಯೋ ಅಲ್ವಾ, ಸೊ ಹಾಗಾಗಿ 2XL ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಈ ರೀತಿ ನೀವು ಓಪನ್ ಮಾಡಿದ್ರೆ ಎಲ್ಲೂ ಕೂಡ ನಾವು ಅಟ್ಯಾಚ್ ಮಾಡಿರೋದು ಕಾಣಿಸೋದಿಲ್ಲ. ಫಿನಿಶಿಂಗ್ ತುಂಬಾ ನೀಟಾಗಿ ಬಂದಿರುತ್ತೆ. ಅದೇ ಥರ 2 ಪೀಸ್ಗಳನ್ನು ಕೂಡ ಅಟ್ಯಾಚ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಎಲ್ಲೂ ಕೂಡ ನಾವು ಅಟ್ಯಾಚ್ ಮಾಡಿ ಇಟ್ಕೊಂಡಿರುವಂಥ ಎಕ್ಸ್ಟ್ರಾ ಪೀಸ್ ಆ ಥರ ಏನೂ ಇರೋದಿಲ್ಲ. ಫಿನಿಶಿಂಗ್ ತುಂಬಾ ನೀಟಾಗಿ ಬಂದಿರುತ್ತೆ. ಇವಾಗ 2 ಪೀಸು ಕೂಡ ರೆಡಿ ಆಯಿತು. ಹಾಗೆಯೇ ಇವಾಗ ಏನು ಮಾಡಬೇಕು ಅಂತಂದರೆ ಹುಕ್ ಹಾಕುವಂಥ ಪಟ್ಟಿ ಹಾಗೆಯೇ ಹುಕ್ನ ಅಟ್ಯಾಚ್ ಮಾಡ್ಕೋತೀವಲ್ವ ಆ ಪಟ್ಟಿ ಎರಡನ್ನೂ ಕೂಡ ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ
ಹುಕ್ ಹಾಕ್ತೀವಲ್ವ, ಅಂದರೆ ಥ್ರೆಡ್ ಎಲ್ಲ ಹಾಕ್ತೀವಲ್ವ, ಅದಕ್ಕೆ ಲೈನಿಂಗ್ ಪೀಸ್ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಇಟ್ಕೊಂಡು ಈ ಥರ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಈ ಥರ ಅಟ್ಯಾಚ್ ಮಾಡಿಕೊಂಡ್ರೆ ಸ್ಟಿಫಾಗಿ ಕುತ್ಕೊಳ್ಳುತ್ತೆ, ಗಟ್ಟಿಯಾಗೂ ಕೂಡ ಇರುತ್ತೆ. ನಾವು ಹುಕ್ ಹಾಕಿದಾಗ ಕಿತ್ತೋಗೋ ಚಾನ್ಸಸ್ ಏನೂ ಇರೋದಿಲ್ಲ. ಬರೀ ಮೇನ್ ಫ್ಯಾಬ್ರಿಕ್ ಮಾತ್ರ ಹಾಕ್ಕೊಂಡ್ರೆ ಕೆಲವೊಂದು ಸಾರಿ ಏನಾಗ್ಬಿಡುತ್ತೆ ಅಂತ ಅಂದರೆ ಹುಕ್ ಹಾಕಿ ಅದು ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಥರ ಎರಡು ಪಟ್ಟಿನ ಅಟ್ಯಾಚ್ ಮಾಡಿಕೊಂಡು ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಮೇನ್ ಫ್ಯಾಬ್ರಿಕ್ ಮೇಲೆ ಮೇನ್ ಫ್ಯಾಬ್ರಿಕ್ಗೆ ಬರಬೇಕು. ಈ ಥರ ಎರಡೂ ಕೂಡ ಮೇನ್ ಫ್ಯಾಬ್ರಿಕ್ ಕಾಣಿಸ್ಬೇಕು. ಆ ಥರ ಒಂದ್ರ ಮೇಲೆ ಒಂದನ್ನ ಇಟ್ಕೊಂಡು ಮೇಲ್ಗಡೆಯಿಂದ ಈ ಥರ ಕ್ಲೋಸ್ ಮಾಡಿಕೊಂಡು ಕೆಳಗಡೆಯಿಂದನೂ ಕೂಡ ಈ ರೀತಿ ಕ್ಲೋಸ್ ಮಾಡಿಕೊಂಡು ಇದನ್ನು ನಾವು ಸ್ಟಿಚಿಂಗ್ನ ಹಾಕ್ಕೋಬೇಕು. ಈ ಥರ ಓಪನ್ ಮಾಡಿದಾಗ, ಅಂದರೆ ಈ ಥರ ಹಾಕಿ ಓಪನ್ ಮಾಡಿದಾಗ ನಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಸೈಡ್ಸಲ್ಲಿ ಎಲ್ಲೂ ಕೂಡ ಎಕ್ಸ್ಟ್ರಾ ಪೀಸ್ ಇರುತ್ತೆ ನೋಡಿ, ನಾವು ಅಟ್ಯಾಚ್ ಮಾಡ್ಕೊಂಡಿರೋದು, ಆ ಥರ ಎಲ್ಲ ಕಾಣಿಸೋದಿಲ್ಲ. ಅದಾದ ನಂತರ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು, ನಾನು ಇದಕ್ಕೆ ಥ್ರೆಡ್ನ ಹಾಕೋತಾ ಇಲ್ಲ, ಈ ಥರ ಸ್ಟಿಚ್ ಮಾಡ್ಕೊಳ್ಳೋವಾಗ್ಲೇ ಹುಕ್ಕನ್ನು ಹಾಕೋತೀವಲ್ವ ಅದೇ ಥರ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ, ಒಂದು ಎಕ್ಸ್ಟ್ರಾ ಕೆಲಸ ತಪ್ಪುತ್ತೆ ಅಂತ. ಮತ್ತು ಇದೇನೆ ಕರೆಕ್ಟಾಗಿ ಸ್ಟಿಫಾಗಿ ಕೂತ್ಕೊಂಡಿರುತ್ತೆ ಆಯಿತಾ. ಕೆಲವೊಂದು ಸರಿ ನಾವು ಥ್ರೆಡ್ನ ಹಾಕಿದಾಗ ಓಪನ್ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಬ್ಲೌಸ್ ಪೀಸಲ್ಲೇ ಹುಕ್ಕನ್ನು ಹಾಕೊಳ್ಳೋದಕ್ಕೂ ಕೂಡ ಈ ಥರ ಟ್ರಯಾಂಗಲ್ ಶೇಪ್ನಲ್ಲಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ನೋಡ್ತಿದ್ದೀರಲ್ವ, ಈ ಥರ ಕಾಣಿಸುತ್ತೆ. ಹಾಗೆಯೇ ಇನ್ನೊಂದು ಸೈಡಲ್ಲಿ ಹುಕ್, ನಾವು ಅಂದರೆ ಹುಕ್ ಬರುತ್ತಲ್ವ ಅದನ್ನು ಹಾಕುವಂಥ ಪಟ್ಟಿನ ರೆಡಿ ಮಾಡ್ಕೋಬೇಕು. ಇದಕ್ಕೂ ಅಷ್ಟೇ 2 ಇಂಚಸ್ ಹಂಗೆ ಒಂದು ಎಕ್ಸ್ಟ್ರಾ ಪಟ್ಟಿನ ತೊಗೊಂಡಿದ್ದೀನಿ, ಲೈನಿಂಗ್ ಪೀಸ್ನ. ಅದನ್ನು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ಮೇಲೆ ಇದನ್ನು ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನಾವು ಫ್ರಂಟ್ ಸೈಡ್ ಹಾಕ್ಕೊಂಡಾಗ ನಾವು ಹಿಂದೆಗಡೆ ಹಾಕಿ ಅಟ್ಯಾಚ್ ಮಾಡಿಕೊಂಡು ಮುಂದೆಗಡೆ ತೆಕ್ಕೊಂಡಿದ್ದು, ಇವಾಗ ನಾವು ಮುಂದೆಗಡೆ ಅಟ್ಯಾಚ್ ಮಾಡಿಕೊಂಡು ಇದನ್ನು ಉಲ್ಟಾ ಓಪನ್ ಮಾಡಬೇಕು. ಆವಾಗ ಬ್ಯಾಕ್ ಸೈಡ್ ಹೋಗುತ್ತೆ ಈ ಲೈನಿಂಗ್ ಪೀಸ್ ಅನ್ನೋದು. ಮತ್ತು ಅದನ್ನು ಕೂಡ ಈ ಥರ ಉಲ್ಟಾ ಮಾಡಿ ಮತ್ತೆ ಅದನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಫಾಗಿ ಇಟ್ಕೊಂಡು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ಎರಡು ಕೂಡ ಪರ್ಫೆಕ್ಟಾಗಿ ಬರುತ್ತೆ, ಎಲ್ಲೂ ಕೂಡ ಹೆಚ್ಚು ಕಡಿಮೆ ಆಗೋದು, ಮತ್ತು ಒಂದು ಕಡೆ ಉದ್ದ ಒಂದು ಕಡೆ ತುಂಡ ಆ ಥರ ಎಲ್ಲ ಆಗೋದಿಲ್ಲ. ಹುಕ್ ಪಟ್ಟಿ ಮತ್ತು ಹುಕ್ ಹಾಕ್ಕೊಳ್ಳುವಂಥ ಪಟ್ಟಿ ಎರಡು ಕೂಡ ಕರೆಕ್ಟಾಗಿ ಬಂದಿರಬೇಕು ನೋಡಿ. ಈ ಥರ ಏರುಪೇರು ಇದ್ದರೆ ನಮಗೆ ಹುಕ್ ಹಾಕಿದಾಗ ನೀಟಾಗಿ ಕಾಣಿಸೋದಿಲ್ಲ, ಸ್ವಲ್ಪ ದಪ್ಪ ಆಗೋದು, ಒಂದು ಕಡೆ ಉಬ್ಬಿಸ್ಕೊಳ್ಳೋದು, ಈ ಥರ ಎಲ್ಲ ಆಗ್ತಿರುತ್ತೆ. ಆ ಥರ ಎಲ್ಲ ಆಗೋದಿಲ್ಲ, ನೀಟಾಗಿ ನೋಡಿಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಇವಾಗ ಕೊನೆಯಲ್ಲಿ ಒಂದು ಟಕ್ನ ಹಾಕೋತೀನಿ ಅಂತ ಹೇಳಿದೆ ಅಲ್ವಾ, ಇದ್ರ ಮೇಲೆ ಬ್ಯಾಕ್ ಸೈಡ್ ಪಾರ್ಟ್ನ ಇಟ್ಕೊಂಡು ನೀವು ಚೆಕ್ ಮಾಡ್ಕೋಬೇಕು. ಆವಾಗ ಎಕ್ಸ್ಟ್ರಾ ಬಂದಿರುತ್ತೆ, ನಾವು ಅಟ್ಯಾಚ್ ಮಾಡ್ಕೊಳ್ಳುವಾಗ ಎಕ್ಸ್ಟ್ರಾ ಬಂದಿರುತ್ತೆ. ಆ ಎಕ್ಸ್ಟ್ರಾ ಬಂದಿರೋವಂಥದ್ದು ಎಷ್ಟು ಇಂಚಿದೆ ಅಂತ ನೋಡಿಕೊಂಡು ಅಷ್ಟು ಇಂಚನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವಿಲ್ಲಿ ಎಕ್ಸ್ಟ್ರಾ 4ನೇ ಟಕ್ಕನ್ನು ಹಾಕ್ಕೊಳ್ಳೋದು, ಅದೇ ಟಕ್ ಇಲ್ಲಿಗೆ ಬರೋದು. ಅದನ್ನೆಲ್ಲ ಹಾಕೊಂಡಿದ್ಮೇಲೆ ಶೋಲ್ಡರ್ನ ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಓಪನ್ ಮಾಡಿಕೊಂಡ್ರೆ ನಮಗೆ ಸ್ಲೀವ್ ಅಟ್ಯಾಚಿಂಗ್ಗೆ ಕರೆಕ್ಟಾಗಿ ಸಿಗುತ್ತೆ. ಸ್ಲೀವ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಲೀವ್ ಸ್ಟಿಚಿಂಗ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಸೊ ಹಾಗಾಗಿ ಇದರಲ್ಲಿ ಏನು ಶೇರ್ ಮಾಡ್ತಾ ಇಲ್ಲ. ಇವಾಗ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋ ತೋರಿಸಿ ಅಂತ ಕೇಳಿದ್ರಿ, ನಾವು ಆಲ್ರೆಡಿ ಸ್ಲೀವ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಂಡಿದ್ವಿ. ಇವಾಗಲೂ ಕೂಡ ಇನ್ನೊಂದು ಸಾರಿ ಚೆಕ್ ಮಾಡ್ಕೊಳ್ಳೋಣ. ಸ್ಲೀವ್ಗೆ ಮಧ್ಯಕ್ಕೆ ಒಂದು ಮಾರ್ಕ್ನ ಮಾಡಿಕೊಂಡು ಶೋಲ್ಡರ್ ಅಟ್ಯಾಚಿಂಗ್ದು ಒಂದು ಲೈನ್ ಇರುತ್ತಲ್ವಾ, ಅಲ್ಲಿಗೆ ಅದನ್ನು ಪ್ಲೇಸ್ ಮಾಡಿಕೊಂಡು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಆಲ್ರೆಡಿ ನಾವು ಕರೆಕ್ಟಾಗಿ ಕಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಂಡಿರೋದ್ರಿಂದ ಚೆಕ್ ಮಾಡ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಆದರೂ ಕೂಡ ಒಮ್ಮೆ ಚೆಕ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋತೀನಿ. ಕರೆಕ್ಟಾಗಿ ಬಂದಿತ್ತು ಸ್ಲೀವ್, ಯಾವುದೇ ಪೀಸ್ ಹೆಚ್ಚು ಯಾವುದೇ ಪೀಸ್ ಕಡಿಮೆ ಆ ಥರ ಏನೂ ಇರಲಿಲ್ಲ. ಕೆಲವೊಂದು ಸರಿ ಸ್ಲೀವ್ ಅಟ್ಯಾಚಿಂಗ್ ಟೈಮ್ನಲ್ಲಿ ನಾವು ಚೆಕ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ಸ್ಲೀವ್ ಉದ್ದ ಬಂದ್ಬಿಟ್ಟಿರುತ್ತೆ, ಇಲ್ಲ ಅಂದರೆ ಮೇನ್ ಫ್ಯಾಬ್ರಿಕ್ ಅಂದರೆ ಬಾಡಿದು ಇರುತ್ತಲ್ವ ಅದು ಉದ್ದ ಬಂದ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಕಟಿಂಗ್ ಮಾಡ್ಕೊಳ್ಳೋವಾಗಲೇ ನೋಡ್ಕೊಂಡು ಕಟ್ ಮಾಡ್ಕೊಂಡ್ಬಿಡ್ತು ಅಂದರೆ ಸ್ಲೀವ್ ಅಟ್ಯಾಚಿಂಗ್ ಟೈಮ್ನಲ್ಲಿ ನಮಗೆ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ಇವಾಗ ನೋಡ್ತಿದ್ದೀರಲ್ವ, ಸ್ಲೀವ್ ಕರೆಕ್ಟಾಗಿ ಬಂದಿದೆ, ಎಲ್ಲೂ ರಿಂಕಲ್ಸ್ ಅದು ಇದು ಏನೂ ಬಂದಿಲ್ಲ, ಪರ್ಫೆಕ್ಟಾಗಿ ಬಂದಿತ್ತು. ಹಾಗೆಯೇ ಇವಾಗ ಫಿನಿಶಿಂಗ್ ಕೊಟ್ಕೋತಾ ಇದ್ದೀನಿ. ಎರಡು ಮೇನ್ ಫ್ಯಾಬ್ರಿಕ್ನ ಇಟ್ಕೊಂಡು, ಅಂದರೆ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡನ್ನೂ ಕೂಡ ಇಟ್ಕೊಂಡು ನಾವು ಎಕ್ಸ್ಟ್ರಾ ಲೂಸ್ಗೋಸ್ಕರ ಬಿಟ್ಟಿದ್ದು ಎಷ್ಟು ಅಂದರೆ 2 ಇಂಚಸ್. 2 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಸ್ಲೀವ್ ಹತ್ರನೂ ಕೂಡ 2 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೋಬೇಕು. ಆದಷ್ಟು ಬಾಟಮಿಂದನೇ ಲೈನನ್ನು ಹಾಕ್ಕೊಂಡ್ರೆ ಫಿನಿಶಿಂಗ್ ತುಂಬಾ ನೀಟಾಗಿ ಬರುತ್ತೆ ನೋಡಿ. ಈ ಥರ ನಾನೊಂದು ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ, ಆ ಮಾರ್ಕ್ ಕಾಣಿಸ್ತಾ ಇರ್ಬೋದು ನಿಮಗೆ ಲೈಟಾಗಿ, ಅದ್ರ ಮೇಲೇ ಸ್ಟಿಚಿಂಗ್ ಬಂದಿದೆ. ಈ ಥರ ಹಾಕ್ಕೊಂಡ್ಬಿಡ್ತು ಅಂತಂದರೆ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮತ್ತು ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಹಾಗೆ ಎಕ್ಸ್ಟ್ರಾ 4 ಲೈನನ್ನು ಹಾಕ್ಕೊಂಡಿದ್ದೀನಿ, ಅಂದರೆ 4 ಸ್ಟಿಚಸ್ನ ಹಾಕ್ಕೊಂಡಿದ್ದೀನಿ. ಯೂಶಲಿ ಈ ಟೈಲರ್ ಹತ್ರ ಎಲ್ಲ ಕೊಟ್ಟಾಗೆಲ್ಲ ಅವ್ರು 4 ಸ್ಟಿಚಸ್ನ ಹಾಕಿ ಕೊಡ್ತಾರೆ, ಇನ್ ಕೇಸ್ ಫ್ಯೂಚರಲ್ಲಿ ದಪ್ಪ ಆದರೆ ಬಿಚ್ಕೊಳ್ಳಿ ಅಂತ. ಅದೇ ಥರ ನಾನು ಕೂಡ ಸ್ಟಿಚಿಂಗ್ನ ಹಾಕಿ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಬ್ಲೌಸ್ ನಿಮಗೆ ಈ ಥರ ಕಾಣಿಸುತ್ತೆ. ಬ್ಲೌಸ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ.
ಇವಾಗ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋಸ್ ಇಷ್ಟ ಆಯ್ತಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಅಂತ ಮಿರ್ಚಿ ಬಜ್ಜಿನ ಮಾಡ್ಕೋತಾ ಇದ್ದೀನಿ. ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡು ಬಂತು, ಆಲ್ರೆಡಿ ಒಂದು 2-3 ದಿನನೇ ಆಗೋಗಿತ್ತು, ಬಜ್ಜಿನೇ ಮಾಡಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಮಾಡೋಣ ಅಂತ. ನನಗೆ ಕಟ್ ಮಿರ್ಚಿ ಬಜ್ಜಿ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಅದನ್ನೇ ಮಾಡ್ತಿದ್ದೀನಿ. ನನಗೆ ಮಾತ್ರ, ನನ್ನ ಹಸ್ಬೆಂಡ್ಗೆ ಮತ್ತು ನಮ್ಮ ಅತ್ತೆಗೆ ನಾರ್ಮಲ್ ಬಜ್ಜಿನೇ ಮಾಡ್ತೀನಿ. ಅದಕ್ಕೆ ಕಟ್ ಮಿರ್ಚಿ ಬಜ್ಜಿಗೆ ನಾರ್ಮಲ್ ಆಗಿ ಹೆಂಗೆ ಅಂದರೆ ಫುಲ್ ಬಜ್ಜಿ ಮೆಣಸಿನ್ಕಾಯಿನ ಬಳಸ್ಕೊಂಡೇ ಬಜ್ಜಿನ ಮಾಡಿ ಕಟ್ ಮಿರ್ಚಿ ಬಜ್ಜಿನ ಮಾಡ್ತಾರೆ. ಅದು ಸ್ವಲ್ಪ ದಪ್ಪ ಅನಿಸುತ್ತೆ. ಹಾಗೆ ಯೂಶಲ್ ಆಗಿ ಕೆಲವ್ರಿಗೆ ಹೆಂಗೆ ಅಂದರೆ ಫುಲ್ ಬಜ್ಜಿ ಮೆಣಸಿನ್ಕಾಯಿನ ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿ ಬಜ್ಜಿ ಮಾಡಿದ್ರೆ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲಿ ಆ ಥರ ಇಷ್ಟನೇ ಆಗೋದಿಲ್ಲ. ಸ್ವಲ್ಪ ಏನಾದರೂ ದಪ್ಪ ಇತ್ತು ಅಂದರೆ 1 ಮೆಣಸಿನ್ಕಾಯಲ್ಲಿ 3 ಬಜ್ಜಿ ಮಾಡ್ತೀವಿ. ಸ್ವಲ್ಪ ಸಣ್ಣ ಇತ್ತು ಅಂದರೆ 1 ಬಜ್ಜಿ ಮೆಣಸಿನ್ಕಾಯಲ್ಲಿ 2 ಬಜ್ಜಿ ಮಾಡ್ತೀವಿ. ಆ ಥರ ಇಷ್ಟ ಆಗುತ್ತೆ. ಫುಲ್ ಮಾಡಿದ್ರೆ ನಮ್ಮ ಮನೆಯವ್ರು ತಿನ್ನೋದೇ ಇಲ್ಲ, ಸ್ವಲ್ಪ ದಪ್ಪ ಆಗಿಬಿಡುತ್ತೆ, ಒಳಗಡೆ ನೀಟಾಗಿ ಬೆಂದಿರೋದಿಲ್ಲ ಅಂತ. ಸೊ ಹಾಗಾಗಿ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಇವಾಗ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಎಣ್ಣೆನ ಕೂಡ ಕಾಯಲಿಕ್ಕೆ ಇಟ್ಕೋತೀನಿ. ಅದು ಕಾಯೋ ಅಷ್ಟರಲ್ಲಿ ಬಜ್ಜಿ ಹಿಟ್ಟನ್ನೆಲ್ಲ ಕಲಸಿ ರೆಡಿ ಮಾಡ್ಕೋತೀನಿ. ಇವಾಗ ಬಜ್ಜಿ ಹಿಟ್ಟಿಗೆ ಜರಡಿ ಇಟ್ಕೋತಾ ಇದ್ದೀನಿ ಕಡಲೆ ಹಿಟ್ಟನ್ನು ಹಾಕಿ ಇದಕ್ಕಿನೇ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೋತೀನಿ. ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋದ್ರಿಂದ ಬಜ್ಜಿ ಕ್ರಿಸ್ಪಿಯಾಗಿ ಬರುತ್ತೆ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ನಾರ್ಮಲ್ ಆಗಿ ಯಾವುದೇ ಬಜ್ಜಿ ಮಾಡಿದ್ರೂ ಕೂಡ ಒಂದು ಅರ್ಧ ಸ್ಪೂನಷ್ಟು 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಸಾಫ್ಟ್ ಆಗಬೇಕು ಅಂದರೆ ನೀವು ಅಕ್ಕಿ ಹಿಟ್ಟನ್ನು ಸ್ಕಿಪ್ ಮಾಡ್ಕೋಬೋದು. ಇವಾಗ ಜರಡಿ ಇಟ್ಕೊಂಡಿದ್ದೀನಿ. ನೀಟಾಗೇ ಇರುತ್ತೆ ಹಿಟ್ಟು, ಆದ್ರೂ ಕೂಡ ಒಂದ್ಸರಿ ಜರಡಿ ಇಟ್ಕೊಂಡು ಅದಾದ ನಂತರ ಬಜ್ಜಿ ಹಿಟ್ಟನ್ನು ಕಲಿಸ್ಕೋತೀನಿ. ಇದಕ್ಕೆ ಚಿಟಿಕೆಯಷ್ಟು ಮಾತ್ರ ಅಡುಗೆ ಸೋಡಾನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಅಚ್ಕಾರದ ಪುಡಿನ ಸೇರಿಸ್ಕೋತೀನಿ. ಖಾರ ಏನಾದರೂ ಕಡಿಮೆ ಇತ್ತು ಅಂದರೆ ಖಾರವಾಗಿರಲಿ ಅಂತ. ಹಾಗೆ ಚಿಟಿಕೆಯಷ್ಟು ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಇನ್ನು ಅಜ್ವೈನ್, ಯಾವುದೇ ಬಜ್ಜಿ ಮಾಡಿದ್ರೂ ಕೂಡ ಅಜ್ವೈನ್ನ ಹಾಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅಜ್ವೈನ್ನ ಹಾಕಿ ಕೈಯಿಂದ ಈ ರೀತಿ ಕ್ರಷ್ ಮಾಡ್ಕೊಂಡು ಸೇರಿಸ್ಕೋತೀನಿ. ಇಲ್ಲಾಂದರೆ ಕುಟಾಣಿಲಿ ಸ್ವಲ್ಪ ಹೊತ್ತು ಕುಟ್ಟಿ ಕೂಡ ಸೇರಿಸ್ಕೊಂಡ್ರೆ ಇನ್ನೂ ಟೇಸ್ಟ್ ಸೂಪರಾಗಿ ಬರುತ್ತೆ. ಕೈಯಿಂದಾನೇ ಕ್ರಷ್ ಮಾಡಿ ಸೇರಿಸಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ಇದನ್ನು ಡ್ರೈ ಮಿಕ್ಸ್ನ ಮಾಡಿಕೊಂಡು ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಬಜ್ಜಿ ಹಿಟ್ಟನ್ನು ಕಲಿಸ್ಕೋತೀನಿ. ಹಾಗೆ ಇದಕ್ಕೆ ಚಿಟಿಕೆಯಷ್ಟು ಹಿಂಗನ್ನು ಕೂಡ ಸೇರಿಸ್ಕೋತೀನಿ. ಬೇಕಿದ್ರೆ ನೀವು ಬಜ್ಜಿ ಮಾಡೋವಾಗ ಸ್ವಲ್ಪ ಹಿಂಗನ್ನು ಹಾಕಿ ನೋಡಿ, ಅದ್ರ ಟೇಸ್ಟೇ ಒಂಥರ ಸಖತ್ತಾಗಿರುತ್ತೆ. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಕಿ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಅಂಥ ಡಿಫ್ರೆನ್ಸ್ ಏನೂ ಇಲ್ಲ ಆಯಿತಾ. ಏನಾದ್ರೂ ಕಡಿಮೆ ಜಾಸ್ತಿ ಅನಿಸಿದ್ರೆ ಹಿಂಗು ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ಹಿಂಗನ್ನು ಹಾಕ್ಕೊಂಡು ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಜ್ಜಿ ಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಒಂದೊಂದನ್ನೇ ಹಾಕಿ ಇದರಲ್ಲಿ ಡಿಪ್ ಮಾಡಿ ಎಣ್ಣೆನಲ್ಲಿ ಹಾಕಿ ಬೇಯಿಸ್ಕೊಳ್ಳೋದು. ಕೆಲವ್ರಿಗೆ ಬಜ್ಜಿ ಹಿಟ್ಟು ಹೆಂಗಿರಬೇಕು ಅಂತಂದರೆ ಮೇಲ್ಗಡೆ ಕೋಟಿಂಗ್ ಇದೆ ಅಲ್ವಾ, ಅದು ದಪ್ಪವಾಗಿರಬೇಕು. ಅಂದರೆ ಬಜ್ಜಿ ಹಿಟ್ಟನ್ನು ಗಟ್ಟಿಯಾಗಿ ಕಲಸಿ ಅದಾದ ನಂತರ ಡಿಪ್ ಮಾಡಿ ಎಣ್ಣೆಯಲ್ಲಿ ಹಾಕಿ ಬೇಯಿಸ್ಕೊಳ್ಳೋದು. ಇನ್ನು ಕೆಲವ್ರಿಗೆ ಮೀಡಿಯಮ್ ಆಗಿರಬೇಕು. ಇನ್ನು ಕೆಲವ್ರಿಗೆ ಬಜ್ಜಿ ಮೆಣಸಿನ್ಕಾಯಿ ಮೇಲೆ ಹಿಟ್ಟೇ ಕಾಣಿಸ್ಬಾರ್ದು, ಅಷ್ಟು ಕ್ರಿಸ್ಪಿಯಾಗಿ ಒಂದೇ ಲೇಯರ್ ಬಂದಿರಬೇಕು. ಹಾಗೆ ತುಂಬ ಕ್ರಿಸ್ಪಿಯಾಗಿ ಇರಬೇಕು ಅಂತ ಇಷ್ಟಪಡ್ತಾರೆ. ನಿಮ್ಗೆ ಯಾವ ಥರ ಇಷ್ಟ ಅಂದರೆ ಮೀಡಿಯಮ್ ಆಗಿದ್ರೆ ಇಷ್ಟನಾ, ಮೇಲ್ಗಡೆ ಕೋಟಿಂಗ್, ಇಲ್ಲ ಅಂತಂದರೆ ಸ್ವಲ್ಪ ಮಂದವಾಗಿದ್ರೆ ದಪ್ಪವಾಗಿದ್ರೆ ಇಷ್ಟನಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಎಣ್ಣೆನಲ್ಲಿ ಹಾಕಿ 2 ಸೈಡು ಕೂಡ ಈ ಥರ ಟರ್ನ್ ಮಾಡ್ಕೊಂಡು ಬೇಯಿಸ್ಕೊತಾ ಇರ್ತೀನಿ. ಇದನ್ನ ನಾರ್ಮಲ್ ಆಗಿ ಬಜ್ಜಿನ ಬೇಯಿಸ್ಕೊತೀವಲ್ವಾ, ಆ ಥರ ಏನು ಬೇಯಿಸ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಒಂದು ಸ್ವಲ್ಪ ಅರ್ಧಂಬರ್ಧ ಬೆಂದಿದ್ರೂ ಕೂಡ ಸಾಕಾಗುತ್ತೆ. ಯಾಕೆಂದರೆ ಮತ್ತೆ ಕಟ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಜಾಸ್ತಿ ಹೊತ್ತು ತುಂಬ ಕಲರ್ ಚೇಂಜ್ ಆಗೋ ತನಕ ನಾರ್ಮಲ್ ಆಗಿ ಬಜ್ಜಿ ಬೇಯಿಸ್ಕೊತೀವಲ್ವ, ಆ ಥರ ಬೇಯಿಸ್ಕೊಳ್ಳೋ ಅಗತ್ಯ ಏನೂ ಇಲ್ಲ. ಒಂದು ಅರ್ಧಂಬರ್ಧ, ಒಂದು 1/4 ಭಾಗ ಬೆಂದಿರೋ ಅಷ್ಟು ಬೇಯಿಸ್ಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಇದು ಕಂಪ್ಲೀಟಾಗಿ ಕೂಲ್ ಆಗೋ ಅಷ್ಟರಲ್ಲಿ ಇನ್ನೊಂದು ಸೈಡಲ್ಲಿ ನಮ್ಮ ಅತ್ತೆಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ಕೂಡ ಬಜ್ಜಿ ಮಾಡಿಕೊಟ್ಟು ಟೀನೂ ಕೂಡ ಮಾಡಿಕೊಟ್ಟಿದ್ದೆ. ಅಷ್ಟರಲ್ಲಿ ಇದು ಕೂಡ ಕೂಲ್ ಆಗಿತ್ತು. ಇವಾಗ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಆದಷ್ಟು 3/4 ಇಂಚ್ ಇರೋ ಹಾಗೆ, ಇಲ್ಲಾಂದರೆ 1 ಇಂಚ್ ಇರೋ ಹಾಗೆ ಎಲ್ಲ ಬಜ್ಜಿನೂ ಕೂಡ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿಕೊಂಡು ಮತ್ತೆ ಇದನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೋತೀವಿ. ಸೊ ಹಾಗಾಗಿ 3/4 ಭಾಗದಷ್ಟು ಅಥವಾ ಅರ್ಧ ಭಾಗದಷ್ಟು ಬೆಂದಿದ್ರೂ ಕೂಡ ಇದು ಮತ್ತೆ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ರೆಡಿ ಆಗುತ್ತೆ. ಅದೇ ಥರ ಎಲ್ಲ ಬಜ್ಜಿಗಳನ್ನು ಕೂಡ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ ನಂತರ ಮತ್ತೆ ಇದನ್ನು ಫ್ರೈ ಮಾಡ್ಕೋಬೇಕು. ನಾರ್ಮಲ್ ಆಗಿ ಬಜ್ಜಿ ಮಾಡಿದಾಗ ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿ ಇರುತ್ತೆ. ನನ್ನಂಥವ್ರಿಗೆ ಅಂದರೆ ಏನೇ ತಿಂದ್ರೂ ಕೂಡ ಸ್ವಲ್ಪ ಕ್ರಿಸ್ಪಿಯಾಗೇ ಇರಬೇಕು ಅಂತ ಇಷ್ಟ ಇದ್ದರೆ ಅಂಥವ್ರು ಈ ಥರ ಕಟ್ ಮಿರ್ಚಿ ಬಜ್ಜಿನ ಒಮ್ಮೆ ಟ್ರೈ ಮಾಡಿ ನೋಡಿ.
ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಬಜ್ಜಿನೆಲ್ಲ ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಹಾಗೆ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕ್ಕೋತೀನಿ. ಸೊ ಹಾಗಾಗಿ ಅದನ್ನು ಕೂಡ ತುರಿದು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಬೇಕು ಅಂದರೆ ಇದಕ್ಕೆ ಸ್ವೀಟ್ ಚಟ್ನಿ, ಖಾರ ಚಟ್ನಿ, ಸೇವ್, ಇಲ್ಲಾಂದರೆ ಕಾಂಗ್ರೆಸ್ ಕಡಲೆ ಬೀಜ, ಖಾರ ಬೂಂದಿ ಈ ಥರ ಎಲ್ಲ ಹಾಕ್ಕೋಬೋದು. ಆದರೆ ನಾನಿವತ್ತು ಸಿಂಪಲ್ ಆಗಿ ಮಾಡ್ಕೋತಾ ಇದ್ದೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಜ್ಜಿನೆಲ್ಲ ಮತ್ತೆ ಎಣ್ಣೆಯಲ್ಲಿ ಹಾಕಿ ಮತ್ತೆ ಕಲರ್ ಚೇಂಜ್ ಆಗೋ ತನಕ ಹಾಗೆಯೇ ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಬಜ್ಜಿ ಮೆಣಸಿನ್ಕಾಯಿ ಕೂಡ ತುಂಬ ಕ್ರಿಸ್ಪಿಯಾಗಿ ಆಗಿರುತ್ತೆ, ಹಾಗೆಯೇ ಖಾರ ಕೂಡ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ಈ ರೀತಿ ಎಲ್ಲನೂ ಕೂಡ ಫ್ರೈ ಮಾಡಿಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ ಹಾಗೆಯೇ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನೆಲ್ಲ ಹಾಕಿ ಸರ್ವ್ ಮಾಡೋದು. ನಾನು ಮೊದಲೇ ಹೇಳಿದಾಗೆ ಸೇವ್ ಇದ್ದರೆ ಸೇವ್ ಕೂಡ ಹಾಕ್ಕೋಬೋದು, ಖಾರ ಬೂಂದಿ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು, ಕಾಂಗ್ರೆಸ್ ಕಡಲೆ ಬೀಜ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ನಾನಿವತ್ತು ಸಿಂಪಲಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲ್ ಆಗಿ ಬಜ್ಜಿ ತಿನ್ನೋದಕ್ಕಿಂತ ಈ ಥರ ಒಮ್ಮೆ ಮಾಡಿ ತಿನ್ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಹಾಗೆ ಅದನ್ನೆಲ್ಲ ಹಾಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪನ್ನ ಹಾಕಿ, ಸ್ವಲ್ಪ ಚಾಟ್ ಮಸಾಲ ಹಾಗೆಯೇ ಸ್ವಲ್ಪ ಅಚ್ಕಾರದ ಪುಡಿನ ಹಾಕಿ, ಅದಾದ ನಂತರ ಈರುಳ್ಳಿ, ಕೊತ್ತಂಬರಿ ಮತ್ತು ಕ್ಯಾರೆಟ್ ತುರಿನ ಹಾಕಿ ಸರ್ವ್ ಮಾಡ್ಕೋತೀನಿ. ಬೇಕು ಅಂದರೆ ಸ್ವಲ್ಪ ನಿಂಬೆಹಣ್ಣಿನ ರಸನೂ ಕೂಡ ಮೇಲ್ಗಡೆ ಹಾಕಿ ಸರ್ವ್ ಮಾಡ್ಬೋದು. ಈ ರೀತಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.